ಶಿಕ್ಷಕರು ಜವಾಬ್ದಾರಿ ಮೆರೆಯಬೇಕು, ಎಸ್ಡಿಎಂಸಿಯೊಂದಿಗೆ ಸಮನ್ವಯತೆ ತೋರಬೇಕಿದೆ. ಗುನ್ನಳ್ಳಿ ರಾಘವೇಂದ್ರ. ಶಿಕ್ಷಕರು ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮೆರೆಯಬೇಕಿದೆ ಹಾಗೂ ಎಸ್ಡಿಎಂಸಿಯೊಂದಿಗೆ ಸಮನ್ವಯ ತೋರಬೇಕಿದೆ ಅಂತ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಕರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕೂಡ್ಲಿಗಿ ತಾಲೂಕು ಘಟಕದಿಂದ ಆಯೋಜಿಸಲಾಗಿದ್ದ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಹಾಗೂ ಎಸ್ಡಿಎಂಸಿ ಅವರಿಗೆ ಹಕ್ಕು ಮತ್ತು ಕರ್ತವ್ಯ ಹಾಗೂ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸರ್ಕಾರ ಶಿಕ್ಷಕರಿಗೆ ಅನಗತ್ಯ ಜವಾಬ್ದಾರಿಗಳ ಹೊರೆ ಹೊರಿಸಿದ್ದು ಅವೈಜ್ಞಾನಿಕ ನಿಲುವಿನ ವಿರುದ್ಧ ಧ್ವನಿ ಎತ್ತಲು ಶಿಕ್ಷಕರ ಪರ ಸದಾ ನಿಲ್ಲುತ್ತದೆ ಅಂತ ಹೇಳಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಎಸ್ಡಿಎಂಸಿಯ ನೂರಾರು ಪದಾಧಿಕಾರಿಗಳು, ಸದಸ್ಯರು ಹಾಗೂ ನೂರಾರು ಮುಖ್ಯ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರ ಟಿ ಭಾಗ್ಯಮ್ಮ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಆ ಮಕ್ಕಳಿಗೆ ನಾವು ಮಾಹಿತಿ ಹೇಗೆ ಕೊಡ್ಬೇಕು? ನನ್ನ ಮಕ್ಕಳು ಶೌಚಾಲಯ ಹೊರಗಡೆ ಹೋಗೋದನ್ನ ನಾನು ಸುಮ್ಮನೆ ಇರ್ತೀರಾ? ಅದು ಎಸ್ಡಿಎಂಸಿ ಅವರ ಆದ್ಯ ಕೆಲಸ. ನನ್ನ ಮಕ್ಕಳು ಶೌಚಾಲಯ ಕರೆಕ್ಟ್ ನಾವು ಕೊಟ್ಟಿದ್ದೀವ ಇಲ್ಲ ಅಂತ. ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಗ್ರಾಮ ಪಂಚಾಯತಿ ಒಂದು ಅಪ್ರೋಚ್ ಮಾಡಬೇಕು. ಯಾಕಂದ್ರೆ ಯು ಆರ್ ಎ ಪಾರ್ಟ್ ಆಫ್ ದ ಗ್ರಾಮ ಪಂಚಾಯತ್. ಎಸ್ಡಿಎಂಸಿ ಏನಿದೆಯಲ್ಲ, ಯು ಆರ್ ಎ ಪಾರ್ಟ್ ಆಫ್ ಗ್ರಾಮ ಪಂಚಾಯತ್. ನೀವು ಗ್ರಾಮ ಪಂಚಾಯತಿ ಅವ್ರು ಕೇಳಬೇಕು, ನೋಡಿ ನೀವು ನರೇಗಾದಲ್ಲಾದ್ರೂ ಅಕ್ಸೆಸ್ ಮಾಡ್ತೀರಾ ಮಾಡ್ಕೊಡಿ, ಇಲ್ಲ ನಾವು ಊರಲ್ಲಿ ಯಾರಾದ್ರೂ ಒಬ್ಬ ಲೀಡರ್ ಇರ್ತಾರೆ, ಒಂದು ಊರಲ್ಲಿ ಇದೆ ಅಂತಂದ್ರೆ ಕನಿಷ್ಠ ನಿಮ್ಗೆ ಮಿನಿಮಮ್ 10 ಜನ ಒಳ್ಳೆ ಮನಸ್ಸಿರಂತ ಡೋನರ್ ಸಿಗ್ತಾರೆ. ಕೊಡೋ ಕೈಗಳಿದೆ, ತಗೊಳ್ಳೋ ಅಂತ ಮನಸ್ಸು ನಿಮಗಿರ್ಬೇಕಷ್ಟೇ. ಕರೆಕ್ಟ್? ಕೊಡಂತ ಕೈಗಳು ಆ ಊರಲ್ಲಿ ಇದಾವೆ. ನಾನಿಗಂತೂ ಗೊತ್ತಾ, ಕೂಡ್ಲಿಗಿ ತಾಲೂಕು ಪ್ರತಿ ಹಳ್ಳಿ ನಾನು ನೋಡಿದ್ದೀನಿ, ಅದು ನನಗೆಲ್ಲ ಗೊತ್ತಿದೆ. ಬಟ್ ನಾವು ತಗೊಳ್ಳಂತ ಮನಸ್ಸು ನಮ್ಗಿರ್ಬೇಕಷ್ಟೇ. ಇಲ್ಲ ನಾನು ಬಂದಿದ್ದು ಜಾಯ್ನ್ ಆದಾಗ 8-9 ತಿಂಗಳ ಹಿಂದೆ ನಮ್ಮ ಆಫೀಸ್ ಪಕ್ಕಕ್ಕೆ ಒಂದು ಬಾಲಕಿಯರ ಶಾಲೆ ಅಂತಿದೆ. ಅದು ನೋಡಿದ್ರೆ ನನಗೆ ಹೋಗಾದ್ರೆ ಒಂದ್ಸಲ ಮುಜುಗರ ಆಗುತ್ತೆ, ಅಲ್ಲಿ ಬರಕ್ಕಾದ್ರೆ ಹಿಂಗೆ ನೋಡಿದ ತಕ್ಷಣನೇ ಮುಜುಗರ ಆಗುತ್ತೆ. ಈಗ ಆ ಶಾಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಆ ಶಾಲೆ ಹೋಗಾದ್ರೆ ಒಂದ್ಸಲ ನೋಡಿ ಮುಂದಕ್ಕೆ ಹೋಗ್ತೀನಿ. ಅಷ್ಟು ಚಂದವಾಗಿ ಪೇಂಟಿಂಗ್ ಮಾಡಿಸಿ ಅಲ್ಲಿ ಎಸ್ಡಿಎಂಸಿ ಅವರು, ನಮ್ಮ ಹೆಡ್ ಮಾಸ್ಟರ್ ಚಂದ್ರಕಲಾ ಅಂತ ಹೇಳಿ ಆಯಮ್ಮ ಎಲ್ಲ ಸೇರಿ ಅಷ್ಟು ಚೆನ್ನಾಗಿ ಮಾಡಿದ್ದೆ. ಆಯಮ್ಮನೇ ದುಡ್ಡು ಕೊಟ್ಟು ಎಲ್ಲಾ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ ಎಲ್ಲ ಕೊಟ್ಟಿದ್ದಾರೆ. ಇದು ಯಾವಾಗ ಬರ್ತದಂದ್ರೆ ಆ ಶಾಲೆ ನೋಡಕ್ ಯಾವಾಗ ಚೆನ್ನಾಗಿದೆ ಅಂತ ನಂತದ್ದು ಬರ್ತದಲ್ಲ ಫೀಲಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಹೇಳಿ ಎಸ್ಡಿಎಂಸಿಗೂ ಬರ್ತದೆ ಮತ್ತು ಟೀಚರ್ಸ್ಗೆ ಬರ್ತದೆ. ಆಮೇಲೆ ಇನ್ನೊಂದು, ಪದೇ ಶಾಲೆಗೆ ಹೋಗ್ಬಾರ್ದು. ಇದು ನಾವು ಆ ತರ ಕಲ್ಟಿವೇಶನ್ ಅಲ್ಲಿ ಬೆಳೆಸಬೇಕು. ಹೋಗಿ ಪದೇ ಮಾಸ್ಟರ್ ಕೇಳಿದ್ರೆ ಅವ್ರು ಪಾಠ ಮಾಡ್ಲಿಕ್ಕೆ ಆಗಲ್ಲ. ಒಂದು ನಿರ್ದಿಷ್ಟವಾದ ಸಮಯನ ಇಡಿಸ್ಬಿಡ್ಬೇಕು. ಈ ಪ್ರೈವೇಟ್ ಶಾಲೆಯಲ್ಲಿ ಮುಂದೆ ಹಾಕಿರ್ತಾರೆ ನೋಡ್ರಿ, 3 ಗಂಟೆಯಿಂದ ಸಾರ್ವಜನಿಕ ಸಂದರ್ಶನಕ್ಕೆ. ಸೊ ಈ ತರ ಕೆಲವು ಬದಲಾವಣೆಗಳನ್ನ ತಂದು ನಿಮ್ಮ ಶಾಲೆಯನ್ನ ಇಟ್ರೆ ನಿಮ್ಮ ಮಕ್ಕಳಿಗೆ ನೀವು ಗುಣಾತ್ಮಕ ಶಿಕ್ಷಣ ಕೊಡಕ್ಕೆ ಸಾಧ್ಯ ಇದೆ. ಅದೇ ನಿಮ್ಮ ಹಕ್ಕುಗಳಷ್ಟು, ಅವೇ ನಿಮ್ಮ ಕರ್ತವ್ಯಗಳು ಅಂತ. ನಮಗೆ ಆರ್ಟಿಕಲ್ 21A ಅಂತ ಇದೆ ಸಂವಿಧಾನದೊಳಗಡೆ, ಕಾನ್ಸ್ಟಿಟ್ಯೂಷನ್. ಅದೇನ್ ಹೇಳ್ತದೆ ಅಂತಂದ್ರೆ, ಫ್ರೀ, ಕಂಪಲ್ಸರಿ ಮತ್ತು ಆಬ್ಲಿಗೇಟರಿ ಎಜುಕೇಶನ್ ಅನ್ನ ಈ 6ರಿಂದ 14 ವಯಸ್ಸಿನಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೊಡ್ಬೇಕು ಅಂತ. ಫ್ರೀ ಎಜುಕೇಶನ್ ಕೊಡ್ಬೇಕು, ಕಂಪಲ್ಸರಿ ಆಗಿ ಎಜುಕೇಶನ್ ಅನ್ನ ಕೊಡ್ಬೇಕು, ಆಬ್ಲಿಗೇಟರಿ ಪ್ರತಿ ಮಗುನು ಕಲಿಬೇಕು. ಅವಾಗೆಲ್ಲ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರೀತಾ ಇದೆ, ಈಗ ಹಂಗಿಲ್ಲ. ಎಸೆನ್ಷಿಯಲ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಅಷ್ಟು ಮಕ್ಕಳು ಇಷ್ಟು ಕಲಿಲೇಬೇಕು ಅಂತ. ಇದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ, ಎಸ್ಡಿಎಂಸಿಗಳು ಮತ್ತು ನಮ್ಮ ಶಾಲೆಯ ಟೀಚರ್ಸ್ಗಳು ಸಮನ್ವಯತೆಯಿಂದ ನಡ್ಕೊಂಡಾಗ ಅದು ಸಾಧ್ಯ ಆಗ್ತದೆ. ಗೊತ್ತಾಗಿದೆ? ನಮ್ಮ ಕೊಟ್ಟೂರಲ್ಲಿ ಕೂಡ ನಮ್ಮ ಅಂಬೇಡ್ಕರ್ ಶಾಲೆ ಪಕ್ಕಕ್ಕೆ ಆ ಕಾಂಪೌಂಡ್ ಕಟ್ಟಿರ್ಲಿಲ್ಲ. ನಮ್ಮ ಹರೀಶ್ ಯಾರಾದ್ರೂ ದುಡ್ಡು ಇಸ್ಕೊಂಡ್ಬಂದು ಇದನ್ನಲ್ಲ, ಆ ಯಾರ್ಯಾರ್ದು ದುಡ್ಡು ಇಸ್ಕೊಂಡ್ಬಂದು ಅಂದ್ರೆ ಮೆಟೀರಿಯಲ್ಸ್ ತಂದು ಅಲ್ಲಿ ಹಾಕಿ ಅದನ್ನು ಕಾಂಪೌಂಡ್ ಕಟ್ಸಿದ್ರು. ಇಲ್ಲಾಂದ್ರೆ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಮಾಡೋದು. ಇದು ಹೆಂಗೆ ಸಾಧ್ಯ ಆಗ್ತದೆ ಅಂದ್ರೆ, ನಮಗೆ ಬದ್ಧತೆ ಬೇಕು ಅಂತ. ಸರ್ಕಾರಿ ಶಾಲೆಗಳು ಇವು ನಮ್ಮ ಶಾಲೆಗಳು, ಇದರಲ್ಲಿ ಓದ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ವಾತಾವರಣ ಮತ್ತು ಸೌಲಭ್ಯಗಳನ್ನು ಕೊಟ್ಟರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಬಹುತೇಕ ನೋಡ್ರಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಒಂದ್ಸರಿ ಗಮನಿಸ್ಬಿಡಿ, ಅವರೆಲ್ಲರೂ ಸರ್ಕಾರಿ ಶಾಲೆಯಿಂದನೇ ಬಂದಿದ್ದದ್ದು.
ಎಲ್ಲರೂ ಸರ್ಕಾರಿ ಶಾಲೆಯಿಂದಲೇ ಬಂದಿರೋದು, ನಾನು ಕೂಡ ಅಷ್ಟೇ ಸರ್ಕಾರಿ ಶಾಲೆಯಿಂದಲೇ ಬಂದಿರೋದು. ಸೊ ಸರ್ಕಾರಿ ಶಾಲೆಯ ಸಬಲೀಕರಣ ಆಗಬೇಕು ಅಂತ ನನಗಿದ್ರೆ ಇಂಥ ಎಲ್ಲ ಪ್ರಯತ್ನಗಳು ಆಗಬೇಕು ಅಂತೇಳಿ. ಸೊ ಇಂಥ ಒಂದು ಪ್ರಯತ್ನದ ಫಲವಾಗಿ ಆ್ಯಕ್ಚುಲಿ ನಮಗೆ ಇವತ್ತು ಉಪಲೋಕಾಯುಕ್ತ ಸರ್ ಬಂದಿದ್ರು, ನಾವೆಲ್ಲ ಅಲ್ಲಿ ಹೋಗ್ಬೇಕು 12 ಗಂಟೆಷ್ಟೊತ್ತಿಗೆ ಬರ್ತೀನಿ ಅಂತ ನಾವು ಹೇಳಿದ್ವಿ. ನಮ್ಮ ಪಾಪ ನಮ್ಮ ರಾಘವೇಂದ್ರಿಗೆ ಒಂದು ರಾತ್ರಿಯೆಲ್ಲ ಒಂದು ತುಡಿತ ಎಲ್ಲ STMC ಅವ್ರು ಸೇರಿಸ್ಬೇಕು ಸರ್, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಅವ್ರು ಸೇರಿಸಿ ಅವ್ರ ಜೊತೆ ಒಂದ್ಸಲ ಚರ್ಚೆ ಮಾಡೋದ್ರಿಂದ ಅವ್ರ ಒಂದು ಏನೋ ಅಟ್ಲೀಸ್ಟ್ ಒಂದಷ್ಟು ಮಾಹಿತಿ ಕೊಟ್ಟಂಗೆ ಆಗ್ತದೆ. ಅವ್ರನ್ನ ಒಂದು ಸಬಲೀಕರಣದ ಹೆಸರಿನಲ್ಲಿ ಏನೋ ಒಂದಿಷ್ಟು ಮಾಹಿತಿ ರವಾನೆ ಮಾಡಿದ್ರೆ ಅವ್ರ ಶಾಲೆಗಳೆಲ್ಲ ಬದಲಾವಣೆ ಮಾಡಲಿಕ್ಕೆ ಅವ್ರಿಗೆ ನಾವು ಪೂರಕವಾಗಿ ಕೆಲಸ ಮಾಡಿದಂಗೆ ಆಗ್ತದೆ ಸರ್, ಮಾಡೋಣ ಅಂತೇಳಿ. ಅಷ್ಟು ನಮಗೆ ನಮ್ಮ ಹತ್ರ ಎಷ್ಟು ಸಲ ಬಂದಿದ್ದೀರೋ ನಿಮಗೆ ಖಂಡಿತ ನಿಮ್ಗೆ ಗೊತ್ತಿಲ್ಲ ಪಾಪ, ಅಷ್ಟು ಹಂಬಲ ಇದೆ ಅದು. ಹಾಗಾಗಿ ಈ ಶಾಲೆಯ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸ್ತಕ್ಕಂಥದ್ದು. ನಾವು ಆಗಲೇ ಹೇಳಿದಲ್ಲ, ನಾವು ಆ ಪುಸ್ತಕ 20 ವರ್ಷದ ಹಿಂದೆ ಈ ಕೆಲಸ ಮಾಡ್ಬೇಕಾದಂದ್ರೆ ಈ ತರ ಒಂದು ಸಂಘಟನೆ ಹುಟ್ಟುಕೊಳ್ತದೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಇವಾಗ ನಮ್ಮ ಕೆಲಸ ಬಹಳ ಸುಗಮ ಆಯ್ತು. ಏನ್ ಗೊತ್ತಾ, ಈಗ ನಾವು ಮೊದಲಿಗೆಲ್ಲ STMC ತರಬೇತಿ ಕೊಡ್ತಾ ಇದ್ವಿ, ಹೌದಾ? ತರಬೇತಿ ಕೊಡಕ್ಕಾಗಂದ್ರೆ ಇಷ್ಟು ಜನ ಬರ್ತಾನೆ ಇರ್ಲಿಲ್ಲ. ಇಷ್ಟೇ ಒಂದು 10 ಜನ 15 ಜನ ಕರ್ಕೊಂಬರ್ರಿ ಅಂತ ಹೇಳ್ತೇವೆ. ಇವಾಗ ನೋಡ ಆ ತರಬೇತಿ ಇಲ್ಲ, ಆದ್ರೆ ನಾವು ಕರ್ಸಿದ್ವಿ ಇಷ್ಟು ಜನ ಬಂದಿದ್ದೀರಿ. ಸೊ ಇದು ಬದಲಾವಣೆ ಅಂತೇಳಿ. ಅದು ಹೇಗೆ ಸಾಧ್ಯ ಆಗಿದೆ ಅಂದ್ರೆ ನಿಮ್ಮ ಸಂಘಟನೆಯಿಂದ ಸಾಧ್ಯ ಆಗಿದೆ ಅಂತ. ಅದಕ್ಕೆ ನಮಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇಲ್ಲಿ ಯಾಕೆ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರಲ್ಲ, ಶಿಕ್ಷಣದಲ್ಲೂ ಕೂಡ ಅಷ್ಟೇ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನು ಮಾಡೋದ್ರಿಂದ ನಾವು ಕ್ವಾಲಿಟಿಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಸರ್ಕಾರ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಬಹಳಷ್ಟು ಅವಕಾಶಗಳನ್ನು ತೆರೆದಿದೆ. ಉಚಿತ ಟೆಕ್ಸ್ಟ್ ಬುಕ್ ಕೊಡ್ತಾ ಇದೀವಿ, ಸಮವಸ್ತ್ರ ಕೊಡ್ತಾ ಇದೀವಿ, ಶೂ ಸಾಕ್ಸ್ ಕೊಡ್ತಾ ಇದೀವಿ, ಬಿಸಿ ಊಟ ಕೊಡ್ತಾ ಇದೀವಿ, ಮಿಲ್ ಕೊಡ್ತಾ ಇದೀವಿ, ಮೊಟ್ಟೆ ಕೊಡ್ತಾ ಇದೀವಿ, ಬಾಳೆಹಣ್ಣು ಕೊಡ್ತಾ ಇದೀವಿ, ಉಚಿತವಾಗಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ನಿಮ್ಗೆ ಏನೇನು ಸಿಗ್ಬಾರ್ದು ಎಲ್ಲದೂ ಅಲ್ಲಿ ಕೊಡ್ತಾ ಇದೀವಿ. ಗೊತ್ತೇ, ಮಕ್ಕಳು ಓದ್ಬೇಕಷ್ಟೇ. ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ನಮಗೆ ಟೀಚರ್ಸ್ಗಿಂತ ಹೆಚ್ಚಾಗಿ STMC ಅವರು ತುಂಬಾ ಆಕ್ಟಿವ್ ಆಗಿರ್ಬೇಕು. ಆಕ್ಟಿವ್ ಆಗಿದ್ದು ಯಾಕೆ ನಮ್ಮ ಮಕ್ಕಳು ಬರಲಿಲ್ಲ, ಯಾಕೆ ಮಕ್ಕಳು ಕಲಿತಾ ಇಲ್ಲ ಅಂತಕ್ಕಂಥದ್ದು ಪಾಲಕ ಪೋಷಕರ ಸಭೆ ಒಳಗಡೆ ಚರ್ಚೆ ಆಗಬೇಕು. ಚರ್ಚೆ ಮಾಡಂತ ವಿಷಯ ಪಾಲಕ ಪೋಷಕರ ಸಭೆಯಲ್ಲಿ ಏನಾಗ್ಬೇಕು ಅಂತ, ಎಷ್ಟು ಮಕ್ಕಳು ಕಲಿತಿಲ್ಲ, ಯಾಕೆ ಕಲಿತಿಲ್ಲ, ಏನ್ ಸಮಸ್ಯೆ ಇದೆ ಅಂತ ಗುರುತಿಸೋ ಕೆಲಸ ಅಲ್ಲಿ ಆಗ್ಬೇಕು. ನಿಮ್ STMC ಮೀಟಿಂಗ್ ಒಳಗಡೆ ಏನ್ ಚರ್ಚೆ ಆಗ್ಬೇಕು ಅಂತ, SDP ಬಗ್ಗೆ ಚರ್ಚೆ ಆಗಬೇಕು, ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕರಿತೀವಲ್ಲ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಇದೆಲ್ಲ ನಾವು ಸ್ಪಂದನದೊಳಗಡೆ ಕೊಟ್ಟಿದ್ವಿ, ಸಮಕ್ಷಮದೊಳಗಡೆ ಹಾಕಿದ್ವಿ, ತರಬೇತಿ ಸಾಹಿತ್ಯ ರಚನೆ ಮಾಡಿದ್ವಲ್ಲ ಅದ್ರೊಳಗಡೆ ಹಾಕಿದ್ವಿ. ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಅಂದ್ರೆ SDP ಬಗ್ಗೆ ಚರ್ಚೆ ಆಗ್ಬೇಕು, SCP ಬಗ್ಗೆ ಚರ್ಚೆ ಆಗ್ಬೇಕು, ಸ್ಕೂಲ್ SAP ಬಗ್ಗೆ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅಂತ ಕರಿತೀವಿ, ಅದ್ರ ಬಗ್ಗೆ ನೀವು ಅಲ್ಲಿ ಚರ್ಚೆ ಮಾಡಕ್. ಸರ್ ಎಷ್ಟು ಮಕ್ಕಳು ಓದಿದ್ರು, ಎಷ್ಟು ಮಕ್ಕಳು ಯಾವ ಗ್ರೇಡ್ ಅಲ್ಲಿ ಇದ್ದಾರೆ ನೋಡ್ಸ್. ನಮಗೆ ಕೆಲವ್ರಿಗೆ ಗೊತ್ತಿಲ್ಲ ಸರ್, ಇದನ್ನ ಹೆಂಗ್ ಕೇಳ್ಬೇಕು ನಮಗೆ ಗೊತ್ತಿಲ್ಲ, ನಾವು ಓದಿಲ್ಲ ಅಂತ. ಅಟ್ಲೀಸ್ಟ್ ನಾವು ನಮ್ಮ ಮನೇಲಿ ಏನ್ ಮಾಡ್ತೀವಿ, ಮಕ್ಕಳಿಗೆ ಬಂದ ತಕ್ಷಣ ಓದ್ ಕೇಳೋ ಅಂತ ಹೇಳ್ತೀವಲ್ಲ, ಅದೇ ಕೆಲಸ ಅಲ್ಲಿ ಬಂದ ಮಾಡಿದ್ರು ಸಾಕು. ಸರ್ ಎಷ್ಟು ಮಕ್ಕಳು ಚೆನ್ನಾಗಿ ಓದ್ತಾರೆ, ಎಷ್ಟು ಮಕ್ಕಳು ಚೆನ್ನಾಗಿ ಓದಲ್ಲ, ಓದಿರೋಂಥ ಮಕ್ಕಳು ಹೇಳ್ರಿ ಸರ್, ನಾವು ಪಾಲಕ ಪೋಷಕರು ಸ್ವಲ್ಪ ಹೇಳ್ತೀವಿ. ನಿಮ್ಮ ಮಗ ಸರಿಯಾಗಿ ಓದ್ತಿಲ್ಲ ಅಂತ ಹೇಳೋಕೇನು ಸಮಸ್ಯೆ ಏನಿಲ್ಲ. ಈ ತರ ಕೆಲಸ ಮಾಡಿದ್ರೆ ನಾವು ನಿಜವಾಗ್ಲೂ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಎಷ್ಟೋ ಮಕ್ಕಳು ನಿಮ್ಮ ಹಳ್ಳಿಯಲ್ಲಿ ನೋಡ್ರಿ, ಅವ್ರು ಯಾರು ನೀವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಅಂತ ಮಕ್ಕಳು ಏನೆಲ್ಲ ಸಾಧ್ಯ ಮಾಡಿದ್ದಾರೆ ಅಂತ. ಅದಕ್ಕೆ ಪ್ರತಿ ಮಗುನೂ ಕೂಡ ನಮಗೆ ಇಂಪಾರ್ಟೆಂಟ್. ಪ್ರತಿ ಮಗುನು ಇವಾಗ 38,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ನಮ್ಮ ಕೂಲಿ ತಾಲೂಕು. 38,000 ಚಿಲ್ಡ್ರನ್ಸ್ ಆರ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಮತ್ತೆ ಅವ್ರ ಭವಿಷ್ಯ ಹೆಂಗಪ್ಪ ಅಂತಂದ್ರೆ, ಅವ್ರ ಭವಿಷ್ಯ ಎಲ್ಲ ಅವ್ರ ಪಾಲಕ ಪೋಷಕರ ಮೇಲಿಲ್ಲ, ಎಲ್ಲ ನಮ್ಮ ಶಿಕ್ಷಕರು, ಹೆಡ್ ಮಾಸ್ಟರ್ ಮತ್ತು SDMC ಅವ್ರ ಮೇಲೆ ಇದೆ. ಸೊ ಇದನ್ನ ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಸುಮ್ಮನೆ ಕಣ್ಣು ತೆರೆದು ಆ ಮೇಡಮ್ ಹೇಳಿದಂತ ಬಂದಾಗ ಸರ್ಕಾರದ ಜೊತೆಗೆ ಸಮುದಾಯದವರುಗಳು ಸಬಲೀಕರಣ ಆಗಬೇಕು. ಸಮುದಾಯವನ್ನು ನಾವು ಸಬಲೀಕರಣ ಮಾಡಿದ್ರೆ ಶಾಲೆ ಆಟೋಮೆಟಿಕ್ ಆಗಿ ಸಬಲೀಕರಣ ಆಗ್ತದೆ. ಶಾಲೆಗೆ ಒಂದು ಒಳ್ಳೆ SDMC ಅನ್ನ ರಚನೆ ಮಾಡಬೇಕು. ಅದೇ ಹೆಂಗ ರಚನೆ ಮಾಡಬೇಕು ಅನ್ನೋದಕ್ಕೆ ಅದರಲ್ಲೆಲ್ಲ ಬರ್ಕೊಳ್ತಾ ಹೋಯ್ತು. ಜೊತೆಗೆ ಅವ್ರ ಜವಾಬ್ದಾರಿಗಳು ಏನಿರ್ತದೆ ಅಂತ ಅನ್ನೋದು ಅದ್ರಲ್ಲಿ ಬರೆದಿದ್ವಿ. ಶಾಲೆ ಅಂತ ಬಂದಾಗ SDMC ಪಾತ್ರ ತುಂಬಾ ಇದೆ. ನಾವು ಯೋಚನೆ ಮಾಡಿ ಅವಾಗ
ಅವಾಗ ಬರೆದಿದ್ದು ಅದೇ ಉದ್ದೇಶ. ಆಕ್ಚುಲಿ ಇವತ್ತಿನ ಸಭೆಗೆ ನಮ್ಗೆ HD ಪ್ರಶಾಂತ್ ಬರ್ಬೇಕಿತ್ತು. ನೆಕ್ಸ್ಟ್ ಸಾಟರ್ಡೆ ಮಾಡಿದ್ರೆ ಅವ್ರು 100% ಈ ಕಾರ್ಯಕ್ರಮದಲ್ಲಿ ಬಂದಿರೋರು. ಯಾಕಂದ್ರೆ ಅವ್ರು ಹೇಳಿದ್ರು ನನಗೆ, ಸರ್ 4th ಸಾಟರ್ಡೆ ನನಗೆ ಆಗಲ್ಲ, ನಾನು ಫಸ್ಟ್ ಸಾಟರ್ಡೆ ಆಫ್ ಆಗಸ್ಟ್ ಬರ್ತೀನಿ, ಅವತ್ತಿಡೀ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇನ್ನೂ ನಿಮ್ಗೆ ಬಹಳಷ್ಟು ಚೆನ್ನಾಗಿ ಹೇಳೋರು ಗೊತ್ತಿಲ್ಲ. ಅಣ್ಣ ನೀವು ಕೇಳ್ಬೇಕು, STFC ಅಂತ ಹೆಚ್ಚಿಗೆ ಹೇಳ್ತದೆ. ನಮ್ಮ ಸುಲೋಚನಾ ಮೇಡಮ್, ನಮ್ಮ ಚಂದ್ರಕಲಾ ಮೇಡಮ್ ಅವರು ಇವರೆಲ್ಲ ಹೋಗೋದ್ ನೋಡಿದ್ರೆ ಈಗ ನನಗೆ ಅನಿಸ್ತದೆ, ಈಗ ಒಂದು 30 ವರ್ಷ ಸರ್ವಿಸ್ ಮಾಡಿ ಈಗ ಬೇಕಾಗಿದ್ದೇನೆ 57-58 ವರ್ಷ ವಯಸ್ಸಿನಲ್ಲಿ ಅಂತೇಳಿ ಅನಿಸುತ್ತೆ. ಆದ್ರೂ ತುಂಬಾ ಖುಷಿ ಆಗುತ್ತೆ ಮೇಡಮ್, ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ವಿಶೇಷವಾಗಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ಇದೇನು ನಿಮ್ಗೆ ಲಾಭ ಬರಲ್ಲ, ನಿಮ್ಗೇನೋ ಏನೋ ಅಧಿಕ ಬರಲ್ಲ, ಒಂದು ಹೆಸರು ತಂದು ಕೊಡ್ತದೆ, ಒಂದು ನೆಮ್ಮದಿ ಕೊಡ್ತದೆ. ಅದಕ್ಕೋಸ್ಕರ ತಾವೆಲ್ಲ ತಾಲೂಕಿನ ಏನು SDMC ಅಧ್ಯಕ್ಷರುಗಳು ಮತ್ತೆ ಸದಸ್ಯರುಗಳು ಏನು ತಾವು ಪೋಷಕರು ಬಂದಿರಿ, ತಾವು ಯಾವಾಗಲೂ ಸ್ವಲ್ಪ ಶಾಂತ ರೀತಿಯಿಂದ ಶಿಕ್ಷಕರ ಜೊತೆಗೆ ತಾವೆಲ್ಲ ಚರ್ಚೆ ಮಾಡಿ, ಏನು ಒಂದು ಅರ್ಧ ಗಂಟೆ 10 ನಿಮಿಷ ವಾರದಲ್ಲೂ 15 ದಿನದಲ್ಲೂ ಕೂತ್ಕೊಂಡು ತಾವು ಚರ್ಚೆ ಮಾಡಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ತಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಹಳ್ಳಿಯಿಂದ ಹಳ್ಳಿಗಿರೋರೆ, ಹಾಗಾಗಿ ಎಲ್ಲಾ ವಿಚಾರಗಳು ತಮ್ಗೆ ಗೊತ್ತಿದೆ. ಹಾಗಾಗಿ ಯಾರ ಹತ್ರ ಏನ್ ಕೆಲಸ ಮಾಡಿಸ್ಬೋದು, ಅದ್ರ ಜೊತೆಗೆ ಬರೀ ನೀವು ಶಾಲಾ ಅಭಿವೃದ್ಧಿ ಸಮಿತಿಯವರು ಅಷ್ಟೇ ಅಲ್ಲ, ನೀವೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ಮತ್ತೊಂದು ಮಗದೊಂದು ಎಲ್ಲ ದುಡಿಮೆ ಬಿದ್ದೊಂದು ಎಲ್ಲ ಬಿಸ್ನೆಸ್ ವ್ಯವಸಾಯ ಎಲ್ಲ ಮಾಡ್ತಿದ್ರಿ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬಹಳ ಅತ್ಯವಶ್ಯಕತೆ ಇತ್ತು ಅಂತ ನಾನು ಹೇಳ್ತಾ, ಈ ಒಂದು ವೇದಿಕೆ ಕರೆಸಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ವಂದಿಸ್ತಾ, ಆ ಸಂಪರ್ಕ ಸೇತುವೆ ಅಂತ ಕರಿತೀವಿ, ಬ್ರಿಡ್ಜ್ ಅಂತ ಕರಿತೀವಿ, ಅವರಿಗೂ ಶಿಕ್ಷಕರಿಗೂ ಮಧ್ಯೆ ಇರುವಂತಹ ಒಂದು ಸಂಪರ್ಕ ಕೊಂಡಿಯಾಗಿ ಆ ಪಾಲಕ ಪೋಷಕರು ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸಲ್ಲ. ಏನ್ ಮಾಡ್ಬೇಕು, ಬರೀ ನಾನೇನೋ ಓದೆ ಏನೋ ಲೆಕ್ಕ ಬುಕ್ಕ ಕೇಳಿದೆ, ಅಟೆಂಡೆನ್ಸ್ ಟೀಚರ್ಸ್ ಅಟೆಂಡೆನ್ಸ್ ಕೇಳಿದೆ ಅನ್ನೋದಕ್ಕಿಂತ ಮಕ್ಕಳ ಅಟೆಂಡೆನ್ಸ್ ಅನ್ನು ಯಾವತ್ತಾದ್ರೂ ನೋಡಿದಿರಾ ನೀವು? ಮಕ್ಕಳನ್ನು ಒಂದೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಪ್ರೆಸೆಂಟ್ ಇದ್ದಾರೆ, ಯಾರು ಬಂದಿಲ್ಲ, ಬರೀ ನೀನು ಹೋಗು, ನೀನ್ ಕರ್ಕೊಂಬ, ನೀನು ಹೋಗು, ನೀನ್ ಕರ್ಕೊಂಬ ಅಂದ್ರೆ ಆಗುತ್ತೆ. ನೀವು ಕೂಡ ನೀವು ಸ್ಥಳೀಯರಾಗಿರ್ತೀರಲ್ವಾ, ನೀವು ಅಲ್ಲೇ ಲೋಕಲ್ ಆಗಿರ್ತೀರಿ. ರಾಮಣ್ಣರು, ಭೀಮಣ್ಣರು, ಸೋಮಣ್ಣರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಮಾತು ಕೇಳಿದಷ್ಟೇ ನಮ್ಮ ಮಾತನ್ನ ಕೇಳಲ್ಲ ಅವರು. ಅವ್ರನ್ನು ಒಂದು ಸಪರೇಟ್ ಆಗಿ ಒಂದು ಮೀಟಿಂಗ್ ಅನ್ನ ಕರೆದು ಅವ್ರಿಗೂ ಮನವೊಲಿಸಿ ಕರೆಸಿ, ಪ್ರತಿ ವರ್ಷದಲ್ಲಿ 3 ಯಾವಾಗ ಗೊತ್ತಿರ್ಬೋದು ನಿಮ್ಗೆ, ಜುಲೈ ತಿಂಗಳಲ್ಲಿ 1, ನವೆಂಬರ್ ತಿಂಗಳಲ್ಲಿ 1, ಫೆಬ್ರವರಿ ತಿಂಗಳಲ್ಲಿ 1. ಇದು ನಮ್ಮ ಇಲಾಖೆಯ ಒಂದು ನಿಯಮಾವಳಿ ಪ್ರಕಾರ 3 ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನ ಮಾಡ್ತೀರಿ. ಅಲ್ಲಿ ಕೂಡ ನೀವು SDMC ಅವರು ಭಾಗವಹಿಸಿ. ಮತ್ತೊಂದು ಹೇಳ್ತಾರೆ, ಸಮುದಾಯದ ಶಾಲಾ ಕಾರ್ಯಕ್ರಮ ನಡೀತದೆ. ನಾನು ಬಹಳಷ್ಟು ಸಲ ಹೋಗಿದ್ದೀನಿ ಸಮುದಾಯದ ಶಾಲಾ ಕಾರ್ಯಕ್ರಮಕ್ಕೆ. ಎಷ್ಟು ಜನ SDMC ಸದಸ್ಯರುಗಳು ಇರ್ತೀರಿ, ಹಾಜರಿರ್ತೀರಿ. ನಮ್ಮ ಟೀಚರ್ಸ್ ಎಲ್ಲ ಕಳಿಸಿರ್ತಾರೆ, ಎಲ್ಲ ಮೆಮೊ ಕಳಿಸಿರ್ತಾರೆ, ನಿಮಗೆ ಮುಂಚೆನೆ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೂ ಎಲ್ಲ ಒಂದ್ ಕಡೆ ಆಲಸ್ಯ. ಸೊ ಹೀಗಾಗಬಾರ್ದು. ನಿಮ್ಮ ಮಕ್ಕಳು ಕೂಡ ಅಲ್ಲಿರೋದ್ರಿಂದ ನೀವು ಸದಸ್ಯರಾಗಿರೋದು. ನಿಮ್ಮ ಮಗು ಆ ಶಾಲೆಯಲ್ಲಿ ಎಲ್ಲವರೆಗೂ ಹೋಗ್ತದೋ ಅಲ್ಲಿವರೆಗೂ ನಿಮ್ಮ ಸದಸ್ಯತ್ವ ಪ್ರಸ್ತುತದಲ್ಲಿ ಇರ್ತದೆ. ನಿಮ್ಮ ಮಗು TC ತಗೊಂಡು ಬೇರೆ ಶಾಲೆಗೆ ಹೋಯ್ತಂದ್ರೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಆ ಜಾಗಕ್ಕೆ ಮತ್ತೊಬ್ಬರನ್ನ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಅಲ್ಲಿದ್ದಾರೆ. ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಅನ್ನುವಂತ ಈ ಕಲ್ಪನೆಯನ್ನು ತಾವು ನೆನಪಲ್ಲಿ ಇಟ್ಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಶಿಕ್ಷಕರ ಜೊತೆ ಕೈ ಜೋಡಿಸಿ ಈ ಘನ ಸರ್ಕಾರದ ಆಶೋತ್ತರಗಳಿಗೆ ಒಂದು ರೂಪರೇಷೆಯಾಗಿ ತಾವೆಲ್ಲರೂ ಕೆಲಸ ನಿಭಾಯಿಸಿಕೊಳ್ತಾ ನಮ್ಮ ಶಿಕ್ಷಣದ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ. ನಮ್ಮ ಎಲ್ಲ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಇಲಾಖೆಗೆ ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ, ವೇದಿಕೆ ಮೇಲೆ ಬಹುಶಃ ಬಹಳ ಸಮಯ ತೆಗೆದುಕೊಂಡೆ ಅನ್ಸುತ್ತೆ. ಎಲ್ಲ ಗಣ್ಯ ಮಾನ್ಯರಿಗೂ ತಮಗೆ ಸಂಬಳ ನಾನು ತಗೊಳ್ತಾ ಇಲ್ಲ. ಇದಿಷ್ಟು ಕೆಲಸ ನಾನು ಮಾಡಿದ್ದೆಲ್ಲ ಮೆಚ್ಚಿ ಪತ್ರಿಕಾ ಮಾಧ್ಯಮದವರೆಲ್ಲ ತಿಳ್ಕೊಂಡು ನನ್ನ TV9 ಹಿಡಿದು ಬೇರೆ ಬೇರೆ ನ್ಯೂಸ್ನಲ್ಲೆಲ್ಲ ಪ್ರಚಾರ ಮಾಡಿದ್ರು. ಆದ್ರೆ ಅದನ್ನ ನೋಡಿ ಲೋಕಲ್ ಯಾರು ಗುರುತಿಸ್ಲಿಲ್ಲ. ಯಾಕಂದ್ರೆ ಹೇಳ್ತಾರಲ್ಲ, ಹತ್ರ ಇದ್ರೆ ಅದು ಅಷ್ಟೇನಿರುವುದಿಲ್ಲ, ದೂರದವರಿಗೆ ಅದನ್ನ ಏನಂತ ಗೊತ್ತಾಯ್ತು. ಇದನ್ನ ನನ್ನ ಬಗ್ಗೆ ನಾನು ಹೆಗ್ಗಳಿಕೆ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ಲಳು, ಏನ್ ಬೇಕಾದ್ರೂ ಮಾಡಬಲ್ಲಳು ಅನ್ನೋದನ್ನ ನಿಮ್ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಮನೆ ಹೆಂಗಸರಿಗೂ ಅವ್ರ ಗಾಡಿ ಬಿಡಿ, ವ್ಯಾನ್ ಬಿಡಿ, ನೀವು ಅದ್ ಮಾಡಿ ಅಂತ ಹೇಳೋದ್ ಬೇಡ. ಶಾಲೆ ಬಗ್ಗೆ ಒಂದು ಮೀಟಿಂಗಿಗೆ ಹೋಗಿ ಅದು ಏನಂತ ತಿಳ್ಕೊಂಡು ಬನ್ನಿ. ಮತ್ತೆ ಮಗು ಬಂದಾವಾಗ ಆ ಮಗುವನ್ನು ಪುಸ್ತಕದಲ್ಲಿ ಏನ್ ಬರಿತಾ ಇದೆಯಾ ಇಲ್ವ ಅಂತ ಚೆಕ್ ಮಾಡಿ, ಅಥವಾ ಮಗು ಹೋಗುವಾಗ ಆ ಮಗುವಿಗೆ ಏನಾದ್ರೂ ಸಮಸ್ಯೆ ಆಗ್ತದ ಶಿಕ್ಷಕರು ವಿಚಾರಿಸ್ತಾರೆ. ಸಹಾಯವಾಣಿ ಅಂತೇಳಿ ಇದೆ, ಮಕ್ಕಳ ಸಹಾಯವಾಣಿ ಅಂತ ಇದೆ. ಮಕ್ಕಳೇನಾದ್ರೂ ಸಮಸ್ಯೆ ಆದಲ್ಲಿ ಮಕ್ಕಳು ಅದನ್ನ ಬರೆದು ಹುಂಡಿ ಹಾಕ್ತಾರೆ, ಅವರು ಡಬ್ಬಿ ಹಾಕ್ತಾರೆ. ಆದ್ರೂ ಸಮೇತ ನಾವು ಅದನ್ನ ಅವ್ರು ಒಡೆಯುವ ತನಕ ನಾವು ನೋಡಬಾರ್ದು.
ಮಗ ಏನಾಯ್ತು ಹಾಗಾಯ್ತು. ಈಗಂದ್ರೆ ಚಿಕ್ಕ ಮಕ್ಕಳಿಗಂತೂ, ಈಗ ಹೆಣ್ಣು ಮಕ್ಕಳಿಗಂತೂ ಚಿಕ್ಕ ಮಕ್ಕಳಿಗೂ ಸಮಸ್ಯೆ ಬಂದ್ಬಿಟ್ಟಿದೆ. ಈಗ ನೋಡ್ತಾ ಇದ್ದೀವಿ ನಾವು, ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ. ನಾವು ಒಂದು ಹೆಣ್ಣು ಮಕ್ಕಳ ತಾಯಿನೇ, ಆದ್ರೆ ತಂದೆ ತಾಯಿ ಇಬ್ರು ಮಗು ಬಗ್ಗೆ ಸ್ವಲ್ಪ ವಿಚಾರಿಸಿ, ಮಗ ಏನಾದ್ರೂ ಸಮಸ್ಯೆ ಆಯ್ತಾ, ಏನಾದ್ರು ತೊಂದರೆ ಆಯ್ತಾ, ಏನಾದ್ರು ಹೇಳ್ಕೊ, ಜಗಳ ಮಾಡ್ಕೊಳ್ಳೋದು ಬೇಡ. ನಾವು ಒಂದು ಶಿಕ್ಷಕರಲ್ಲಿ ಹೀಗೆ ಮಾತಾಡಿ ಒಂದು ಪೇರೆಂಟ್ಸ್ ಮೀಟಿಂಗ್ ಅಥವಾ SDMC ಮೀಟಿಂಗ್ ಅಲ್ಲಿ ಇದನ್ನ ನಾವು ಸರಿಪಡಿಸ್ಕೊಳ್ಳುವಂತ ಕೆಲಸನೂ ನಾವು ಮಾಡಬೇಕು. ಹಾಗೆ ಮಹಿಳೆಯರು ಜಾಸ್ತಿ ಸಂಘಟನೆಗೆ ಒತ್ತು ಕೊಡಿ. ಸಮನ್ವಯ ವೇದಿಕೆ ಇರುವುದು SDMC, ನಾವು ಏನು ನಮ್ಗೆ ಏನ್ ಮಾಡಬೇಕು, ಕರ್ತವ್ಯ ಏನು, ನಾವು ಅಲ್ಲಿ ಜವಾಬ್ದಾರಿ ಏನಂತ ತಿಳ್ಕೊಳ್ಬೇಕಂದ್ರೆ ಸಮನ್ವಯ ವೇದಿಕೆಯ ಇವ್ರ ಜೊತೆಗೆ ಸೇರ್ಕೊಳ್ಳಿ. ಹಾಗೆ ಸೇರ್ಕೊಂಡು ನಿಮ್ಗೆ ಹೆಚ್ಚಿನ ಮಾಹಿತಿ ಹಾಗೆ ನಿಮ್ಮಿನ ಹೆಚ್ಚಿನ ಜವಾಬ್ದಾರಿನೂ ನಮ್ಗೆ ಬರ್ತದೆ ಅಂತ ಹೇಳ್ಕೊಳುತ್ತಾ ಇಷ್ಟೊಂದು ಮಾತಾಡ್ಲಿಕ್ಕೆ ಹಾಗೂ ಇಲ್ಲಿ ತನಕ ಬಂದು ಕಾಪಾಡಿಕೊಳ್ಳೋರು ಯಾರು? ರಾಜ್ಯ ಮಟ್ಟದಲ್ಲಿ ನಮ್ಮ ನಿರಂಜನ ಆರಾಧ್ಯ ಸಾರು ಶಿಕ್ಷಕರಿಗೆ ಒಂದು ತೊಂದರೆ ಆಗುವ ರೀತಿಯಲ್ಲಿ ನಾವು SDMC ನಡ್ಕೋಬೇಕು ಅಂತ, ಒಂದು ಮಾತು ಕೂಡ ದುಸ್ರಿ ಆಡಬಾರ್ದು ಅಂತ. ಆದರೆ ನಾನು ಕೊಕ್ಕಿ ಹಾಕ್ಯಂತ ಬಂದೆ. ಆ ಕೊಕ್ಕಿ ಹಾಕ್ಯಂತ ಬಂದಾಗ ಈ ಮಟ್ಟಕ್ಕ ರೂಪರೇಷೆಗಳು ಆಗ್ತದೆ. ಇದು ನಿಜವಾದ ಸತ್ಯವಾದ ಕಥೆ. ಇವತ್ತು ನಾವು ಮೀಡಿಯಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪೊಲೀಸ್ ಏಜೆನ್ಸಿ ಇವರೆಲ್ಲರೂ ನಮಗೆ ಸಲಹೆ ಕೊಟ್ಟರು, ಮತ್ತು ಗುರುಗಳು ಕೂಡ ಕೆಲವೊಬ್ರು ಇದ್ರಾಗ ಅವರು ಕೂಡ ನಮಗೆ ಸಲಹೆ ಕೊಟ್ಟರು. ನಮ್ಮ ಮೈಲೇಶ್ ಸಾರ್ ಅವರು, ನೀವು ರಾಘವೇಂದ್ರ ನಾನು ಬರ್ತಾ ಇದ್ದೀನಿ, ಅವ್ರು ಅಗ್ನಿಬೊಮ್ಮಳಾಗಿದ್ರು, ನಾನು ಬರ್ತಾ ಇದ್ದೀನಿ, ನೀನೇನು ನನಗೆ ತೊಂದರೆ ಕೊಡಬಾರ್ದು, ನಾನೇ ನಿನ್ ಕೆಲಸ ಮಾಡ್ತೀನಿ ಅಂದಾಗ ನಾನು ಯಾವ ಸ್ಕೂಲಿಗೆ ಕೂಡ ಸಾರ್ ಬಂದಾಗಲಿಂದ ಒಂದು ಸ್ಕೂಲಿಗೆ ಕೂಡ ಭೇಟಿ ಕೊಟ್ಟಿದೆ. ಯಾರಿಗೇನೋ ಬಂದಿದೆ, ಯಾಕಂದ್ರೆ ಅವ್ರು ಕೆಲಸ ಮಾಡ್ತದ. ಅವರೆಲ್ಲ ನಮ್ಗೆ ಹೇಳ್ತದ, ಯಾರೋ ಬಂದು SDMC ಅಧ್ಯಕ್ಷರು ಫೋನ್ ಮಾಡಿದ್ರೆ, ಸರ್ ನಮ್ಗೆ ಹಿಂಗೈತೆ, ನಮ್ಗೆ ಈ ರೀತಿ ತೊಂದರೆ ಐತೆ, ನಮಗೆ ಗೆಸ್ಟ್ ಶಿಕ್ಷಕರಿಲ್ಲ. ಇವ್ರು ಗೆಸ್ಟ್ ಶಿಕ್ಷಕರು ಹೇಳಿದ್ರು, ಅತಿಥಿ ಶಿಕ್ಷಕರನ್ನ ಯಾಕೆ ನೇಮಕ ಮಾಡ್ತಾರೆ ಗೊತ್ತಾ ನಿಮ್ಗೆ? ನಮ್ಮ SDMC ಕೇಳ್ತಾರೆ, ಯಾಕೆ ನೇಮಕ ಮಾಡ್ತಾರೆ ಗೊತ್ತಾ ನಿಮ್ಗೆ? ಗೊತ್ತಾ? ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋ ಉದ್ದೇಶ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚಲಿ ಅಂತ. ಗೊತ್ತಾದ್ರೆ